ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಆರ್ಥಿಕ ಇಲಾಖೆಯತ್ತ ಕೈ ತೋರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ವಿರುದ್ಧದ ಅಸ್ತ್ರ ಸಿಎಂರತ್ತ ತಿರುಗಿಸಿದ್ರ ಸಚಿವೆ. ಆರ್ಥಿಕ ಇಲಾಖೆಯಿಂದ ಹಣವೇ ಬಂದಿಲ್ಲ ಅಂತ ಹೆಬ್ಬಾಳ್ಕರ್ ಅವರು ಹಣ ಕೊಟ್ಟರೆ ತಾನೇ ಖಾತೆಗೆ ಹಾಕೋದು ಅಂತ ಸಚಿವೆ ಹೇಳಿದ್ದಾರೆ. ಸಿಎಂ ಸುಪರ್ದಿಯಲ್ಲಿರುವಂತಹ ಆರ್ಥಿಕ ಇಲಾಖೆಯತ್ತ ಸಚಿವೆ ಬ್ರಹ್ಮಾಸ್ತ್ರವನ್ನ ಹೊಡಿದ್ದಾರೆ. 5,000 ಕೋಟಿ ಆರ್ಥಿಕ ಇಲಾಖೆಯಿಂದಲೇ ಬಂದಿಲ್ಲ ಅಂತ ಹೇಳಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದೇ ಆರ್ಥಿಕ ಇಲಾಖೆ ಅಧಿಕಾರಿಗಳ. ಹಾಗಾದ್ರೆ ಇವತ್ತು ಸದನದಲ್ಲಿ ಗೃಹಲಕ್ಷ್ಮಿ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯವರು ತೆರೆ ಎಳಿತಾರಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈ ಮಾತನ್ನ ನೆನ್ನೆ ಹೇಳಬಹುದಿತ್ತು ಅಥವಾ ಮೊನ್ನೆ ಹೇಳಬಹುದಿತ್ತು. ದಿನಕ್ಕೊಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಈಗ ಇವ್ರ ಮೇಲೆ ಅನುಮಾನ ಬರೋದು ಇದು ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ನೋಡಿ, ಮೊನ್ನೆ ಒಂದು ಹೇಳಿಕೆ ಕೊಟ್ರು, ನಿನ್ನೆ ಒಂದು ಹೇಳಿಕೆ ಕೊಟ್ರು, ಇವತ್ತೊಂದು. ಯಾಕೆ ಇದನ್ನು ನೆನ್ನೆ ಹೇಳಬಹುದಿತ್ತಲ್ಲ ಸದನದಲ್ಲಿ? ಹಣಕಾಸು ಇಲಾಖೆಯವರು ಅದನ್ನ ತಪ್ಪು ಮಾಹಿತಿ ಕೊಟ್ಟಿದ್ರು ಅಥವಾ ಅವ್ರನ್ನ ಕೇಳಬೇಕು ಅಂತೇಳಿ. ಇವತ್ತಾಕೆ ಈ ಹೇಳಿಕೆ ಬಂತು? ಯಾಕೆ ಇಂಥ ಒಂದು ದಿನಕ್ಕೊಂದು ಉತ್ತರಗಳನ್ನ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಇದನ್ನ ಡೈವರ್ಟ್ ಮಾಡುವಂತ ಕೆಲಸನ ಅಥವಾ ಅದು ಹಂಗೆ ಮುಚ್ಚಾಕುವಂತ ಕೆಲಸನ ಹನುಮಂತು? ನಾಗೇಂದ್ರ ಬಾಬು, ಇಲ್ಲಿ ಮುಚ್ಚಿ ಹಾಕುವಂತಹ ಪ್ರಶ್ನೆನೇ ಬರಲ್ಲ. ಯಾಕೆಂತಂದು ಹೇಳಿದ್ರೆ ಮಾಧ್ಯಮಗಳು ಜೊತೆಗೆ ಪ್ರತಿಪಕ್ಷಗಳು ಕೂಡ ಅದರ ಹಿಂದೆ ಬಿದ್ದಿರುವಂತದ್ದು. ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಸರ್ಕಾರದಿಂದ ನಡೆದರೂ ಕೂಡ ಅದರ ಮೇಲೆ ನಿಗಾ ಇಡುವಂತಹ ಕೆಲಸಗಳನ್ನ ಪ್ರತಿಪಕ್ಷಗಳೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹಣಕಾಸು ಇಲಾಖೆ ಮತ್ತು ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ, ಈ ಎರಡೂ ಇಲಾಖೆಗಳ ನಡುವಿನ ಗೊಂದಲಗಳ ಹಿನ್ನೆಲೆಯಲ್ಲಿ ಈ 2 ತಿಂಗಳ ಹಣವನ್ನ ಜನರಿಗೆ, ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದ ಈ ವಿಚಾರ ಪ್ರಸ್ತಾಪ ಆದರೂ ಕೂಡ ಯಾವುದೇ ರೀತಿಯ ಒಂದಷ್ಟು ಸ್ಪಷ್ಟತೆಯನ್ನ ಸರ್ಕಾರವು ಕೊಟ್ಟಿರಲಿಲ್ಲ. ಸ್ವತಃ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರಲಿಲ್ಲ. ಯಾವಾಗ ಈ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ಮತ್ತೊಂದು ಕಡೆಗೆ ಬಿಜೆಪಿ ಹಣವನ್ನ, ಈ 5,000 ಕೋಟಿಯನ್ನ ಬಿಹಾರ ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ನಮಗೆ ಸಂಶಯ ಇರುವಂತಹ ಕಾರಣಕ್ಕಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯಗಳು ಏನು ಶುರು ಮಾಡಿದ್ರು. ಆಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದಷ್ಟು ಸ್ಪಷ್ಟತೆ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಹಣಕಾಸು ಇಲಾಖೆಯಿಂದ ನಾವು ಪ್ರತಿ ತಿಂಗಳು ಕೂಡ ಫೈಲ್ ಕೊಡ್ತೇವೆ, ಆ ಫೈಲ್ಗಳನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಫೈಲ್ ಕ್ಲಿಯರ್ ಮಾಡಿದ ತಕ್ಷಣನೇ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಹಾಕ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾದ್ರೆ ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಂತ ಹಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹೋಗಿಲ್ಲ ಅಂದ ಮಾತ್ರಕ್ಕೆ ಅದನ್ನ ಫಾಲೋಅಪ್ ಮಾಡಬೇಕಾಗಿರುವಂತಹ ಕೆಲಸ ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದೇ ಆಗಿರುತ್ತೆ. ಆ ಫಾಲೋಅಪ್ ಕೆಲಸವನ್ನ ಹೆಬ್ಬಾಳ್ಕರ್ ಅವರು ಮಾಡಿಲ್ವಾ ಅನ್ನೋಂಥ ಪ್ರಶ್ನೆ ಬರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಈ ಬಜೆಟ್ನಲ್ಲಿ, ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಂತಹ ಹಣ ಬಳಕೆ ಆಗದೇ ಇರುವಂತಹ ಆಗಿಲ್ಲ ಅಂತಂದ ಹೇಳಿದ್ರೆ ಅದು ಸಹಜವಾಗಿ ಮುಂದಿನ ಬಜೆಟ್ಗೆ ತೆಗೆದುಕೊಂಡು ಕೊಡಬೇಕಾಗತ್ತೆ. ಮತ್ತೆ ಪೂರಕ ಅಂದಾಜಾದ್ರೂ ಏನಾದ್ರೂ ಮಂಡನೆ ಆದ್ರೆ ಅದರಲ್ಲಿ ಹಂಚಿಕೆ ಮಾಡಬೇಕಾಗತ್ತೆ. ಆ ಪೂರಕ ಅಂದಾಜು ಹಣ ಹಂಚಿಕೆಯಲ್ಲಿ ಸಿಎಂ ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ನೋಡಬೇಕು. ಆದ್ರೆ ತಮ್ಮ ಮೇಲೆ ಬಂದಂತಹ ಆರೋಪ, ಟೀಕೆಗಳನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರ ಜವಾಬ್ದಾರಿಯಲ್ಲಿ ಇರುವಂತಹ ಇಲಾಖೆಯತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೋರಿಸಿರುವಂತದ್ದು. ಆರ್ಥಿಕ ಇಲಾಖೆ ನಮಗೆ ಹಣನೇ ಬಿಡುಗಡೆ ಮಾಡಿಲ್ಲ, ಆ ಹಣವನ್ನ ಬಿಡುಗಡೆ ಆಗದ ಹಣ ಬೇರೆ ಎಲ್ಲಿ ದುರ್ಬಳಕೆ ಮಾಡಲಿಕ್ಕೆ ಆಗುತ್ತೆ, ವಿಪಕ್ಷದವರು ಚೈಲ್ಡಿಶ್ ರೀತಿಯಲ್ಲಿ ಮಾತನಾಡಬಾರದು ಅನ್ನುವಂತ ಒಂದಷ್ಟು ತಿರುಗೇಟು ಕೊಡುವಂತ ಕೆಲಸವನ್ನ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ, ಸದನದಲ್ಲಿ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಅವರಿಗೆ ದಾರಿ ತಪ್ಪಿಸಿದ್ಯಾರು, ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಹಿತಿ ಕೊಟ್ಟಂತ ಅಧಿಕಾರಿಗಳು ಯಾರು ಅಂತವರ ಹೆಸರು ಕೂಡ ಬಹಿರಂಗಪಡಿಸಿ ಅನ್ನುವಂತ ಪಟ್ಟನ್ನ ಈಗ ಬಿಜೆಪಿಯನ್ನ ಹಿಡಿದಿರುವಂತದ್ದು. ಅದು ಸಹಜವಾಗಿ ಸಿಎಂ ಮಾತನಾಡುವಂತ ಸಂದರ್ಭದಲ್ಲೂ ಈ ದಾಳವನ್ನ ಬಿಜೆಪಿ ನಾಯಕರು ಅಸ್ತ್ರವಾಗಿ ಪ್ರಯೋಗ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ಸರ್ಕಾರ ಇಲ್ಲೇನಾದ್ರೂ ಯಾಮಾರಿಸುವಂತ ಪ್ರಯತ್ನ ಏನಾದ್ರೂ ಮಾಡ್ತಾ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರಬೇಕಾದಂತಹ ಹಣವನ್ನು ಬರದೇನೆ ನೇರವಾಗಿ ಏಪ್ರಿಲ್ ಮೇ ತಿಂಗಳಿಂದ ಬರ್ತಾ ಇದೆ ಅಂತಂದು ಹೇಳಿದ್ರೆ ಈ 2 ತಿಂಗಳ ವಿಚಾರಕ್ಕೆ ಆಯ್ತು ಅವರು ಕೇಳಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೂ ಕೇಳಿಲ್ಲ, ನಾವು ಕೊಡಲ್ಲ ಅನ್ನುವಂತ ಮನಸ್ಥಿತಿಗೆ ಈ 2 ಇಲಾಖೆಗಳು ಬಂದಿರುವಂತಹ ಕಾರಣಕ್ಕಾಗಿನೇ ಈ 2 ತಿಂಗಳ ಹಣ ಫಲಾನುಭವಿಗಳಿಗೆ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ
ಆರ್ಥಿಕ ಇಲಾಖೆಯತ್ತ ಕೈ ತೋರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ವಿರುದ್ಧದ ಅಸ್ತ್ರ ಸಿಎಂರತ್ತ ತಿರುಗಿಸಿದ್ರ ಸಚಿವೆ. ಆರ್ಥಿಕ ಇಲಾಖೆಯಿಂದ ಹಡವೆ ಬಂದಿಲ್ಲ ಎಂದ ಹೆಬ್ಬಾಳ್ಕರ್ ಅವರು ಹಣ ಕೊಟ್ಟರೆ ತಾನೇ ಖಾತೆಗೆ ಹಾಕೋದು ಅಂತ ಸಚಿವೆ ಹೇಳಿದ್ದಾರೆ. ಸಿಎಂ ಸುಪರ್ದಿಯಲ್ಲಿರುವಂತಹ ಆರ್ಥಿಕ ಇಲಾಖೆಯತ್ತ ಸಚಿವೆ ಬ್ರಹ್ಮಾಸ್ತ್ರವನ್ನ ಹೊಡಿದ್ದಾರೆ. 5,000 ಕೋಟಿ ಆರ್ಥಿಕ ಇಲಾಖೆಯಿಂದಲೇ ಬಂದಿಲ್ಲ ಅಂತ ಹೇಳಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದೇ ಆರ್ಥಿಕ ಇಲಾಖೆ ಅಧಿಕಾರಿಗಳ. ಹಾಗಾದ್ರೆ ಇವತ್ತು ಸದನದಲ್ಲಿ ಗೃಹಲಕ್ಷ್ಮಿ ಗೊಂದಲಕ್ಕೆ ಸಿಎಂ ಸಿದ್ದರಾಮಯ್ಯವರು ತೆರೆ ಎಳಿತಾರಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈ ಮಾತನ್ನ ನೆನ್ನೆ ಹೇಳ್ಬೋದಿತ್ತು ಅಥವಾ ಮೊನ್ನೆ ಹೇಳ್ಬೋದಿತ್ತು. ದಿನಕ್ಕೊಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಈಗ ಇವ್ರ ಮೇಲೆ ಅನುಮಾನ ಬರೋದು. ಇದು ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ. ನೋಡಿ, ಮೊನ್ನೆ ಒಂದು ಹೇಳಿಕೆ ಕೊಟ್ರು, ನಿನ್ನೆ ಒಂದು ಹೇಳಿಕೆ ಕೊಟ್ರು, ಇವತ್ತೊಂದು. ಯಾಕೆ ಇದನ್ನು ನೆನ್ನೆ ಹೇಳ್ಬೋದಿತ್ತಲ್ಲ ಸದನದಲ್ಲಿ? ಹಣಕಾಸು ಇಲಾಖೆಯವರು ಅದನ್ನ ತಪ್ಪು ಮಾಹಿತಿ ಕೊಟ್ಟಿದ್ರು ಅಥವಾ ಅವ್ರನ್ನ ಕೇಳಬೇಕು ಅಂತೇಳಿ. ಇವತ್ತೇಕೆ ಈ ಹೇಳಿಕೆ ಬಂತು? ಯಾಕೆ ಇಂಥ ಒಂದು ದಿನಕ್ಕೊಂದು ಉತ್ತರಗಳನ್ನ ಕೊಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು? ಇದನ್ನ ಡೈವರ್ಟ್ ಮಾಡುವಂತ ಕೆಲಸನ ಅಥವಾ ಅದು ಹಂಗೆ ಮುಚ್ಚಾಕುವಂತ ಕೆಲಸನ ಹನುಮಂತು? ನಾಗೇಂದ್ರ ಬಾಬು, ಇಲ್ಲಿ ಮುಚ್ಚಿ ಹಾಕುವಂತಹ ಪ್ರಶ್ನೆನೇ ಬರಲ್ಲ. ಯಾಕೆಂತಂದು ಹೇಳಿದ್ರೆ ಮಾಧ್ಯಮಗಳು ಜೊತೆಗೆ ಪ್ರತಿಪಕ್ಷಗಳು ಕೂಡ ಅದರ ಹಿಂದೆ ಬಿದ್ದಿರುವಂತದ್ದು. ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಸರ್ಕಾರದಿಂದ ನಡೆದರೂ ಕೂಡ ಅದರ ಮೇಲೆ ನಿಗಾ ಇಡುವಂತಹ ಕೆಲಸಗಳನ್ನ ಪ್ರತಿಪಕ್ಷಗಳೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹಣಕಾಸು ಇಲಾಖೆ ಮತ್ತು ಸಮಾಜ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ, ಈ ಎರಡೂ ಇಲಾಖೆಗಳ ನಡುವಿನ ಗೊಂದಲಗಳ ಹಿನ್ನೆಲೆಯಲ್ಲಿ ಈ 2 ತಿಂಗಳ ಹಣವನ್ನ ಜನರಿಗೆ, ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದ ಈ ವಿಚಾರ ಪ್ರಸ್ತಾಪ ಆದರೂ ಕೂಡ ಯಾವುದೇ ರೀತಿಯ ಒಂದಷ್ಟು ಸ್ಪಷ್ಟತೆಯನ್ನ ಸರ್ಕಾರವು ಕೊಟ್ಟಿರಲಿಲ್ಲ. ಸ್ವತಃ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರಲಿಲ್ಲ. ಯಾವಾಗ ಈ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ಮತ್ತೊಂದು ಕಡೆಗೆ ಬಿಜೆಪಿ ಹಣವನ್ನ, ಈ 5,000 ಕೋಟಿಯನ್ನ ಬಿಹಾರ ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಈ ನಮಗೆ ಸಂಶಯ ಇರುವಂತಹ ಕಾರಣಕ್ಕಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯಗಳು ಏನು ಶುರು ಮಾಡಿದ್ರು. ಆಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದಷ್ಟು ಸ್ಪಷ್ಟತೆ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಹಣಕಾಸು ಇಲಾಖೆಯಿಂದ ನಾವು ಪ್ರತಿ ತಿಂಗಳು ಕೂಡ ಫೈಲ್ ಕೊಡ್ತೇವೆ, ಆ ಫೈಲ್ಗಳನ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಫೈಲ್ ಕ್ಲಿಯರ್ ಮಾಡಿದ ತಕ್ಷಣನೇ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಹಾಕ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾದ್ರೆ ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಂತ ಹಣ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹೋಗಿಲ್ಲ ಅಂದ ಮಾತ್ರಕ್ಕೆ ಅದನ್ನ ಫಾಲೋಅಪ್ ಮಾಡಬೇಕಾಗಿರುವಂತಹ ಕೆಲಸ ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದೇ ಆಗಿರುತ್ತೆ. ಆ ಫಾಲೋಅಪ್ ಕೆಲಸವನ್ನ ಹೆಬ್ಬಾಳ್ಕರ್ ಅವರು ಮಾಡಿಲ್ವಾ ಅನ್ನುವಂತ ಪ್ರಶ್ನೆ ಬರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಈ ಬಜೆಟ್ನಲ್ಲಿ, ಕಳೆದ ಬಜೆಟ್ನಲ್ಲಿ ಮೀಸಲಿಟ್ಟಂತಹ ಹಣ ಬಳಕೆ ಆಗದೇ ಇರುವಂತಹ ಆಗಿಲ್ಲ ಅಂತಂದ ಹೇಳಿದ್ರೆ ಅದು ಸಹಜವಾಗಿ ಮುಂದಿನ ಬಜೆಟ್ಗೆ ತೆಗೆದುಕೊಂಡು ಕೊಡಬೇಕಾಗತ್ತೆ. ಮತ್ತೆ ಪೂರಕ ಅಂದಾಜಾದ್ರೂ ಏನಾದ್ರೂ ಮಂಡನೆ ಆದ್ರೆ ಅದರಲ್ಲಿ ಹಂಚಿಕೆ ಮಾಡಬೇಕಾಗತ್ತೆ. ಆ ಪೂರಕ ಅಂದಾಜು ಹಂಚಿಕೆಯಲ್ಲಿ ಸಿಎಂ ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ನೋಡಬೇಕು. ಆದ್ರೆ ತಮ್ಮ ಮೇಲೆ ಬಂದಂತಹ ಆರೋಪ, ಟೀಕೆಗಳನ್ನ ಈಗ ಸಿಎಂ ಸಿದ್ದರಾಮಯ್ಯವರ ಜವಾಬ್ದಾರಿಯಲ್ಲಿರುವಂತಹ ಇಲಾಖೆಯತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೋರಿಸಿರುವಂತದ್ದು. ಆರ್ಥಿಕ ಇಲಾಖೆ ನಮಗೆ ಹಣನೇ ಬಿಡುಗಡೆ ಮಾಡಿಲ್ಲ, ಆ ಹಣವನ್ನ ಬಿಡುಗಡೆ ಆಗದ ಹಣ ಬೇರೆ ಎಲ್ಲಿ ದುರ್ಬಳಕೆ ಮಾಡ್ಲಿಕ್ಕೆ ಆಗುತ್ತೆ, ವಿಪಕ್ಷದವರು ಚೈಲ್ಡಿಶ್ ರೀತಿಯಲ್ಲಿ ಮಾತನಾಡಬಾರದು ಅನ್ನುವಂತ ಒಂದಷ್ಟು ತಿರುಗೇಟು ಕೊಡುವಂತ ಕೆಲಸವನ್ನ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ, ಸದನದಲ್ಲಿ ಉತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಹೆಬ್ಬಾಳ್ಕರ್ ಅವರಿಗೆ ದಾರಿ ತಪ್ಪಿಸಿದ್ಯಾರು, ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಹಿತಿ ಕೊಟ್ಟಂತ ಅಧಿಕಾರಿಗಳು ಯಾರು ಅಂತವರ ಹೆಸರು ಕೂಡ ಬಹಿರಂಗಪಡಿಸಿ ಅನ್ನುವಂತ ಪಟ್ಟನ್ನ ಈಗ ಬಿಜೆಪಿಯನ್ನ ಹಿಡಿದಿರುವಂತದ್ದು. ಅದು ಸಹಜವಾಗಿ ಸಿಎಂ ಮಾತನಾಡುವಂತ ಸಂದರ್ಭದಲ್ಲೂ ಈ ದಾಳವನ್ನ ಬಿಜೆಪಿ ನಾಯಕರು ಅಸ್ತ್ರವಾಗಿ ಪ್ರಯೋಗ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ಸರ್ಕಾರ ಇಲ್ಲೇನಾದ್ರೂ ಯಾಮಾರಿಸುವಂತ ಪ್ರಯತ್ನ ಏನಾದ್ರೂ ಮಾಡ್ತಾ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬರಬೇಕಾದಂತಹ ಹಣವನ್ನು ಬರದೇನೆ ನೇರವಾಗಿ ಏಪ್ರಿಲ್ ಮೇ ತಿಂಗಳಿಂದ ಬರ್ತಾ ಇದೆ ಅಂತಂದು ಹೇಳಿದ್ರೆ ಈ 2 ತಿಂಗಳ ವಿಚಾರಕ್ಕೆ ಆಯ್ತು ಯಾರೂ ಕೇಳಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೂ ಕೇಳಿಲ್ಲ, ನಾವು ಕೊಡಲ್ಲ ಅನ್ನುವಂತ ಮನಸ್ಥಿತಿಗೆ ಈ 2 ಇಲಾಖೆಗಳು ಬಂದಿರುವಂತಹ ಕಾರಣಕ್ಕಾಗಿನೇ ಈ 2 ತಿಂಗಳ ಹಣ ಫಲಾನುಭವಿಗಳಿಗೆ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.